ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ತುಂಬ ಈಸಿಯಾಗಿ ವೇಗವಾಗಿ ಮತ್ತು 5 ನಿಮಿಷ ಮಾಡ್ಕೋಬೋದು ಕೂಡ. ಅದು ಯಾವ ತಿಂಡಿ ಮತ್ತು ಸ್ವೀಟ್. ಅದು ಎಲ್ಲ ನಾವು ನೆಂಟರು ಬರುವಾಗ ಒಂದು ಏನಾದರೂ ಸ್ವೀಟ್, ಕೆಲವರು ಲಿಂಗಾಯತರು ಇರ್ತಾರೆ, ಕೆಲವರು ಭಟ್ರು ಇರ್ತಾರೆ, ಮತ್ತು ಕೆಲವರು ವೆಜಿಟೇರಿಯನ್ನೇ ಇರ್ತಾರೆ. ಹಾಗೆ ಕೆಲವರು ಇದು ನಾನ್ ವೆಜ್ ತಿಂದೇ ಇದ್ದವ್ರು ಇರ್ತಾರೆ, ಅವರೆಲ್ಲ ಸ್ವೀಟೇ ಆಗಬೇಕು ಮತ್ತು ಅಂಥವ್ರಿಗೆ. ಮತ್ತು ಯಾರಿಗಾದರೂ ಮಗುವಿದು ಬರ್ತಡೇ ಅಥವಾ ಮಕ್ಕಳದ್ದು ಬರ್ತಡೇ, ದೊಡ್ಡವ್ರದ್ದು ಬರ್ತಡೇ, ಅಥವಾ ಮನೇಲಿ ಏನೋ ಸ್ಪೆಷಲ್ ಒಂದು ಸಣ್ಣ ಫಂಕ್ಷನ್, ಅಥವಾ ಇನ್ನೇನೋ ಮನೇಲಿ ಒಂದೊಂದು ಚಿಕ್ಕ ಚಿಕ್ಕ ನಮ್ಮದು ಹ್ಯಾಪಿನೆಸ್ ಅಂತ ಹೇಳಿ ಇರ್ತಾರಲ್ಲ, ಚಿಕ್ಕ ಚಿಕ್ಕ ಖುಷಿಯಲ್ಲಿ, ಅಂಥ ಟೈಮಲ್ಲಿ ನಾವು ಅರ್ಜೆಂಟಾಗಿ ಈಸಿಯಾಗಿ ಎಷ್ಟು ವೇಗವಾಗಿ ಒಂದು ಸ್ವೀಟ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ. ಅದು ರವಾ ಹಲ್ವಾ ಅಂತ. ಅದು ತುಂಬ ಟೇಸ್ಟಿಯಾಗಿದೆ ಮತ್ತು ತುಂಬ ಹೆಲ್ದಿಯಾಗಿ ಕೂಡ ಇದೆ. ನಾವೇನು ಕೆಮಿಕಲ್ ಏನು ಯೂಸ್ ಮಾಡಿಲ್ಲ, ಕಲರಿಂಗ್ ಏನು ಯೂಸ್ ಮಾಡಿಲ್ಲ. ಈ ಮನೇಲಿ ಸಿಗುವ ಐಟಮನ್ನೇ ಹಾಕಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಅದು ಯಾವುದು, ಏನೆಲ್ಲ ಐಟಮು ಮತ್ತು ಏನು ಸ್ವೀಟ್ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಗೈಸ್, ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ನಾನು. ಇದು ನಂದಿನಿ ಅವ್ರದ್ದು ತುಂಬ ಚೆನ್ನಾಗಿದೆ ತುಪ್ಪ, ನೋಡಿ ಎಷ್ಟು ಪ್ಯೂರ್ ಆಗಿದೆ. ಚೆನ್ನಾಗಿದೆ ಅಲ್ವಾ? ಈಗ ತುಪ್ಪ ಬಿಸಿ ಆಗ್ತಾ ಬಂತು. ನಾನಿಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ, ಗೋಡಂಬಿ. ಇದು ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಕರಂಚಿ ಹೋಗ್ತದೆ. ನಮಗೆ ಕರಂಚಬಾರ್ದು, ಅಂದರೆ ಹೊತ್ತಿ ಹೋಗ್ತದೆ, ಅದಾಗಬಾರ್ದು. ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಕಾಯಿಸ್ಕೋಬೇಕು. ನಮಗೆ ಕರೆಕ್ಟ್ ಹದಕ್ಕೆ ಆದರೆ ಸಾಕು, ಇಷ್ಟು ಸಾಕು ನಮಗೀಗ. ಬ್ರೌನ್ ಕಲರ್ ಆಯ್ತಲ್ವ? ಇದರಲ್ಲಿ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿಯಾಗುವಾಗ ನಾನಿಲ್ಲಿ ಸೂಜಿ ರವೆ ಹೇಳ್ತಾರಲ್ವ, ಸಪೂರ ರವೆ, ಇದರಲ್ಲಿ ಉಪ್ಪಿಟ್ಟು ಕೂಡ ಮಾಡ್ತಾರೆ, ಈಗ ಬೇರೆ ತಿಂಡಿ ಕೂಡ ಮಾಡ್ತಾರೆ. ಸೂಜಿ ರವೆ, ಈ ರವೆ ತೊಗೊಂಡಿದ್ದೀನಿ ನಾನು, ದಪ್ಪ ರವೆ ಅಲ್ಲ, ಸಪೂರ ರವೆ. ಇದು ಇಷ್ಟು ಸಾಕಾಯಿತು, ರವೆ ಎಲ್ಲ ಫ್ರೈ ಆಯಿತು ತುಪ್ಪದಲ್ಲಿ. ಅದಕ್ಕೆ ನಾನು ಒಂದು ಚಿಕ್ಕ ಬೌಲಲ್ಲಿ ಹಾಲು ತೊಗೊಂಡಿದ್ದೀನಿ. ಮತ್ತು ಒಂದು ಬೌಲಲ್ಲಿ ನೀರು ತೊಗೊಳ್ತೀನಿ ನಾನು. ಒಂದು ಬೌಲ್ ನೀರು ಹಾಕ್ಕೊಳ್ತೀನಿ. ರೈಸ್ ಇದು ನಾವು ಕೈ ಆಡಿಸೋದನ್ನು ನಿಲ್ಲಿಸಿದರೆ ಗಂಟಾಗ್ತದೆ, ಗಟ್ಟಿ ಗಟ್ಟಿ ಆಗ್ತದೆ. ಅದಕ್ಕೆ ಕೈ ಆಡಿಸೋದನ್ನು ನಿಲ್ಲಿಸಬಾರ್ದು ಈ ಟೈಮಲ್ಲಿ. ಇಲ್ಲಿ 2 ಬೌಲ್, 1 ಬೌಲ್ ರವೆಗೆ 2 ತಗೊಳ್ತೀನಿ, 2 ಬೌಲ್ ನೀರು ತಗೊಳ್ತೀನಿ. ಇದು ಕರೆಕ್ಟಾಗಿ ನಮಗೆ ಬೇಯ್ಕೋಬೇಕು.
ಇದಕ್ಕೆ ಬೇಕಿದ್ದರೆ ನಾವು ಕಲರ್ ಹಾಕೋಬೋದು. ನಾವೀಗ ತಿಂಡಿಗೆಲ್ಲ ಹಾಕ್ತೀವಲ್ವ, ಜಿಲೇಬಿ ಮತ್ತು ಫುಡ್ ಕಲರ್ ಎಲ್ಲ ಹಾಕ್ತೀವಲ್ವ, ಈ ಸೀರೆಗೆಲ್ಲ ಮಾಡುವಾಗ ಆ ಥರ ಕಲರ್ ಕೂಡ ಹಾಕೋಬೋದು. ನಾನಿಲ್ಲಿ ಕಲರ್ ಯೂಸ್ ಮಾಡ್ತಾಯಿಲ್ಲ, ಎಷ್ಟಾದರೂ ಕಲರ್ ಅಲ್ವಾ. ಗೈಸ್, ಇದನ್ನು ಗಂಟಾಗದಾಗೆ ಕೆಡ್ಕೋಬೇಕಷ್ಟೆ. ನೋಡಿ, ಈಗ ಪರ್ಫೆಕ್ಟಾಗಿ ಆಯಿತು, ಯಾವುದು ಗಂಟಿಲ್ಲ. ಒಂದು ಬೌಲು ರವೆಗೆ ಅರ್ಧ ಬೌಲು ಸಕ್ಕರೆ ಹಾಕ್ಕೊಳ್ತೀನಿ ನಾನು. ಈಗ ಸಕ್ಕರೆ ಎಲ್ಲ ಕರಗ್ತಾ ಬಂತು. ನಾನೇನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ವ, ಅದನ್ನು ಹಾಕ್ಕೊಳ್ತೀನಿ. ಗೈಸ್, ಇದು ತುಂಬ ಟೇಸ್ಟಿಯಾಗಿರ್ತದೆ. ಮತ್ತು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ನಾನು ಮೇಲೆ. ಇದು ರೆಡಿ ಆಯ್ತು. ಈಗ ಕರೆಕ್ಟ್ ಆಯಿತು, ಪರ್ಫೆಕ್ಟ್ ಆಯ್ತು. ಇದು ಸಾಕು, ಈಗ ಬಾಯಿ ಮುಚ್ಚಿಬಿಟ್ಬಿಡುವ. ಗೈಸ್, ಈಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳುವ. ರೈಸ್ ಸೂಪರಾಗಿದೆ ಅಲ್ವಾ? ತಿನ್ಲಿಕ್ಕೆ ಕೂಡ ಅಷ್ಟೇ ಕರೆಕ್ಟಾಗಿದೆ, ಸೂಪರಾಗಿದೆ. ಸೂಪರಾಗಿದೆ ಅಲ್ವಾ? ಸೂಪರಾಗಿ ಬಂತು ಕೂಡ, ಸಖತ್ ಟೇಸ್ಟಿಯಾಗಿದೆ ಇದು. ನಿಮಗೆ ಯಾರಿಗಾದರೂ ಮನೆಯಲ್ಲಿ ನೆಂಟರು ಬರುವಾಗ ಅಥವಾ ಅರ್ಜೆಂಟು ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ಇರ್ತದಲ್ವ, ಮತ್ತು ಏನಾದರೂ ಮಕ್ಕಳ ಬರ್ತ್ಡೇ ಅಥವಾ ಏನಾದರೂ ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಇರ್ತದಲ್ವ, 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಇದು ಅಷ್ಟು ಈಸಿಯಾಗಿದೆ, ಅಷ್ಟು ಸುಲಭವಾಗಿದೆ, ಅಷ್ಟೇ ಟೇಸ್ಟಿಯಾಗಿದೆ, ಸಖತ್ ಟೇಸ್ಟಿಯಾಗಿರ್ತದೆ. ಇದು ಸೂಪರಾಗಿದೆ. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್, ನಿಮ್ಮ ಸಪೋರ್ಟ್ ತುಂಬ ಅಗತ್ಯ ಇದೆ. ಗೈಸ್, ಈಗ ನೋಡಿದ್ರಲ್ವಾ ಹೇಗೆಲ್ಲ ಮಾಡಿದೆ, ಹೇಗೆ ಎಷ್ಟು ಈಸಿಯಾಗಿ ಮಾಡಿದೆ, ಎಷ್ಟು ವೇಗವಾಗಿ ಮಾಡಿದೆ, ಮತ್ತು ಎಷ್ಟು ಬೇಗ ಮಾಡಿದೆ ಅನ್ನೋದನ್ನು. ಮತ್ತು ತುಂಬ ಐಟಮ್ ಏನು ಆಗಲಿಕ್ಕಿಲ್ಲ, ಮನೇಲಿರುವ ಐಟಮನ್ನು ಹಾಕಿ ಕ್ವಿಕ್ಕಾಗಿ. ಏನೋ ಅರ್ಜೆಂಟ್ ಇವತ್ತೊಂದು ಅಮಾವಾಸ್ಯೆ ಹುಣ್ಣಿಮೆ, ಕೆಲವರೆಲ್ಲ ಸ್ವೀಟ್ ಮಾಡ್ತಾರೆ, ಮತ್ತು ಮಕ್ಕಳ ಬರ್ತ್ಡೇಗೆ, ಮತ್ತು ಮನೆಯಲ್ಲಿ ಯಾರೋ ನೆಂಟರು ಬಂದಾಗ ಅರ್ಜೆಂಟಲ್ಲಿ ಏನೋ ಒಂದು ಸ್ವೀಟ್ ಮಾಡಬೇಕಂತ ಹೇಳುವಾಗ ಮನೆಯಲ್ಲಿ ಇರುವಂಥ ಐಟಮನ್ನೇ ಹಾಕಿ ಎಷ್ಟು ಚೆಂದ ಸ್ವೀಟ್ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಹೇಗೆ ಬಂತಂತ ಹೇಳಿ ನೋಡುವ. ಈಗ ನಾನು ಒಂದು ಚಿಕ್ಕ ಬೌಲಿಗೆ ಹಾಕ್ಕೊಂಬಂದಿದ್ದೇನೆ. ಇದು ತುಂಬ ಟೇಸ್ಟಿಯಾಗಿ ಬಂದಿದೆ ಗೈಸ್, ಸಖತ್ತಾಗಿದೆ. ಮತ್ತು ನಾನು ಸ್ವಲ್ಪ ಲೈಟ್ ಸ್ವೀಟ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಸ್ವೀಟ್ ಜಾಸ್ತಿ ಬೇಕಂದರೆ ಒಂದು 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಇದು ತುಂಬ ಹೆಲ್ತಿಯಾಗಿದೆ ಮತ್ತು ಲೈಟ್ ಸ್ವೀಟ್ ಇದೆ. ಹೇಗೆ ಟೇಸ್ಟ್ ಹೇಗಂತ ನೋಡುವ.
ಗೈಸ್ ಸಖತ್ತಾಗಿ ಬಂದಿದೆ, ತುಂಬ ಹೆಲ್ದಿಯಾಗಿ ಕೂಡ ಇದೆ. ನಾವು ಇಲ್ಲಿ ತುಪ್ಪ, ಹಾಲು ಮತ್ತು ಗೋಡಂಬಿ, ದ್ರಾಕ್ಷಿ ಮತ್ತು ರವೆ, ನೀರು ಇಷ್ಟನ್ನೇ ಯೂಸ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಮಾಡ್ಕೋಬೋದು. ಅಷ್ಟು ಟೇಸ್ಟಿಯಾಗಿದೆ, ಅಷ್ಟು ಹೆಲ್ದಿ ಕೂಡ ಆಗಿದೆ, ಸಖತ್ತಾಗಿದೆ ಬಂದಿದೆ ಗೈಸ್. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತಂತೇಳಿ ಕಮೆಂಟ್ ಮಾಡಿ. ಸೂಪರ್ ಟೇಸ್ಟಿಯಾಗಿದೆ. ಅದ್ಭುತ ಗೈಸ್. ಇದಕ್ಕೆ ಮೇನಾಗಿ ಬೇಕಾಗಿರೋದು ತುಪ್ಪ. ನಾವು ತುಪ್ಪನ ಎಷ್ಟು ಜಾಸ್ತಿಯಾಗಿ ಹಾಕ್ತೀವೋ ಅಷ್ಟೇ ಚೆನ್ನಾಗಿ ಬರ್ತದೆ. ನಾನೊಂದು ತುಂಬ ಏನು ಜಾಸ್ತಿ ಹಾಕಿಲ್ಲ, ಒಂದು ಮೀಡಿಯಮಲ್ಲಿ ಹಾಕ್ಕೊಂಡಿದ್ದೀನಿ. ತುಪ್ಪನ ಜಾಸ್ತಿ ಹಾಕಿ ಮಾಡ್ಕೊಳ್ಳಿ, ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದು ಸಖತ್ತಾಗಿದೆ. ಆದರೂ ಕೂಡ ಇನ್ನೂ ಸ್ವಲ್ಪ ನಮಗೆ ತುಪ್ಪ ಜಾಸ್ತಿ ಬೇಕನ್ನಿಸಿದರೆ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ 1 ಗ್ಲಾಸ್ ರವಕ್ಕೆ ಅರ್ಧ ಗ್ಲಾಸ್ ಸಕ್ಕರೆ ಯೂಸ್ ಮಾಡಿದ್ದೀನಿ. ನೀವು 1 ಗ್ಲಾಸ್ ರವಕ್ಕೆ 3/4 ಗ್ಲಾಸ್ ಅಷ್ಟು ಯೂಸ್ ಮಾಡ್ಬೋದು ಸ್ವೀಟ್ ತಿನ್ನೋರು. ನಾನು ಲೈಟ್ ಸ್ವೀಟ್ ಮಾಡಿದ್ದೀನಿ, ಹಾಗಾಗಿ ಸಾಕಾಗಿದೆ. ಸೂಪರಾಗಿ ಬಂದಿದೆ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ರತಿಯೊಬ್ಬರು ನನ್ನ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ರುಚಿಯನ್ನು ಮುಗಿಸ್ತೀನಿ. ನೆಕ್ಸ್ಟ್ ಹೊಸ ರುಚಿಯೊಂದಿಗೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.